ಎಲ್ಲರಿಗೂ ನಮಸ್ಕಾರ. ನೀವು ನಗರ ಅಥವಾ ಪಟ್ಟಣದಲ್ಲಿ ವಾಸ ಮಾಡುತ್ತಿದ್ದೀರಾ? ನೀವು ಶಾಲೆಗೆ ಅಥವಾ ಕೆಲಸಕ್ಕೆ ಹೋಗುತ್ತೀರಾ? ನಿಮಗೆ ಕೆಲಸದ ಒತ್ತಡವಿದೆಯೇ ಮತ್ತು ನಿಮಗೆ ವಿಶ್ರಾಂತಿಗೆ ಸಾಕಷ್ಟು ಸಮಯವಿಲ್ಲವೇ? ಸುಮ್ಮನೆ ನಿರಾಳವಾಗಿರಲು ಸಮಯವಿದೆಯೇ? ನಿಮಗೆ ಪ್ರಾಪಂಚಿಕ ಚಿಂತೆಗಳಿವೆಯೇ? ನೀವು ದಿನದಲ್ಲಿ ಹೆಚ್ಚು ಸಮಯ ಕೆಲಸದ ಕುರ್ಚಿಯಲ್ಲಿ ಕುಳಿತೇ ಇರುತ್ತೀರಾ? ಮೇಲಿನ ಯಾವುದೇ ಪ್ರಶ್ನೆಗಳಿಗೆ ನಿಮ್ಮ ಉತ್ತರ ಹೌದು ಎಂದಾದರೆ ನೀವು ಕೆಲವೊಮ್ಮೆ ಒತ್ತಡಕ್ಕೆ ಒಳಗಾಗುತ್ತೀರಿ. ಪರಿಣಾಮವಾಗಿ ನಿಮ್ಮ ದೇಹದ ಕೆಲವು ಅಂಗಗಳು ಉದ್ವಿಗ್ನಗೊಳ್ಳುತ್ತವೆ. ನಮ್ಮಲ್ಲಿ ಹೆಚ್ಚಿನವರು ದಿನದ ವೇಳೆಯಲ್ಲಿ ದೇಹಕ್ಕೆ ಅಗತ್ಯವಾದ ವಿಶ್ರಾಂತಿ ಪಡೆಯಲು ಸಮಯ ತೆಗೆದುಕೊಳ್ಳುವುದಿಲ್ಲ. ಈ ಸರಳ ವಿಶ್ರಾಂತಿ ವಿಧಾನವು ಕೆಲವೇ ನಿಮಿಷಗಳನ್ನು ತೆಗೆದುಕೊಳ್ಳುತ್ತದೆ ಮತ್ತು ಇದನ್ನು ದಿನದ ಯಾವುದೇ ಸಮಯದಲ್ಲಿ ಮತ್ತು ಎಲ್ಲಿಯಾದರೂ ಮಾಡಬಹುದು. ಇದನ್ನು ಹಾರ್ಟ್ಫುಲ್ನೆಸ್ ವಿಶ್ರಾಂತಿ ವಿಧಾನ ಎಂದು ಕರೆಯಲಾಗುತ್ತದೆ. ಬನ್ನಿ, ಇದನ್ನು ಮಾಡಿ ಪ್ರಯತ್ನಿಸೋಣ. ಆರಾಮವಾಗಿ ಕುಳಿತುಕೊಳ್ಳಿ ಮತ್ತು ನಿಮ್ಮ ಕಣ್ಣುಗಳನ್ನು ಮೃದುವಾಗಿ ಮತ್ತು ಹಗುರವಾಗಿ ಮುಚ್ಚಿಕೊಳ್ಳಿ. ಕಾಲ್ಬೆರಳುಗಳಿಂದ ಪ್ರಾರಂಭಿಸೋಣ. ನಿಮ್ಮ ಕಾಲ್ಬೆರಳುಗಳನ್ನು ಅಲುಗಾಡಿಸಿರಿ. ಈಗ ಅವು ವಿಶ್ರಾಂತಿಗೊಂಡಂತೆ ಅನುಭವಿಸಿರಿ. ಭೂಮಿ ತಾಯಿಯ ಔಷಧಿಯ ಉಪಶಮನಕಾರಿ ಶಕ್ತಿಯನ್ನು ಅನುಭವಿಸಿರಿ. ಅದು ನಿಮ್ಮ ಪಾದಗಳನ್ನು, ಕಾಲಿನ ಗಂಟನ್ನು ಪ್ರವೇಶಿಸಿ ಮತ್ತು ಹಾಗೆಯೇ ಮೇಲಿರುತ್ತಾ ಮೊಳಕಾಲವರೆಗೆ ಬರುತ್ತಾ ನಿಮ್ಮ ಕೆಳಗಿನ ಕಾಲುಗಳನ್ನು ವಿಶ್ರಾಂತಿಗೊಳಿಸುತ್ತಿದೆ. ಉಪಶಮನಕಾರಿ ಶಕ್ತಿಯು ಹಾಗೆಯೇ ಕಾಲುಗಳ ಮೇಲೇರುತ್ತಾ ನಿಮ್ಮ ತೊಡೆಗಳನ್ನು ವಿಶ್ರಾಂತಿಗೊಳಿಸುತ್ತಿದೆ. ಈಗ ಆಳವಾಗಿ ನೀವು ಕುಳಿತುಕೊಳ್ಳುವ ಆಸನ, ಕೆಳ ಹೊಟ್ಟೆ ಮತ್ತು ಸೊಂಟ ಭಾಗವನ್ನು ವಿಶ್ರಾಂತಗೊಳಿಸಿ. ನಿಮ್ಮ ಬೆನ್ನಿನ ಭಾಗವನ್ನು ಮೇಲಿನಿಂದ ಕೆಳಗಿನವರೆಗೂ ವಿಶ್ರಾಂತಿಗೊಳಿಸಿ. ಈಗ ಸಂಪೂರ್ಣ ಬೆನ್ನಿನ ಭಾಗ ವಿಶ್ರಾಂತಿಗೊಂಡಿದೆ. ನಿಮ್ಮ ಎದೆಯ ಭಾಗ ಮತ್ತು ಭುಜಗಳನ್ನು ವಿಶ್ರಾಂತಗೊಳಿಸಿ. ನಿಮ್ಮ ಭುಜಗಳು ಕರಗಿ ಹೋಗುತ್ತಿರುವಂತೆ ಅನುಭವಿಸಿರಿ. ನಿಮ್ಮ ಮೇಲಿನ ತೋಳುಗಳನ್ನು ವಿಶ್ರಾಂತಿಗೊಳಿಸಿರಿ. ನಿಮ್ಮ ಕೆಳ ತೋಳಿನ ಎಲ್ಲ ಮಾಂಸಖಂಡಗಳನ್ನೂ ವಿಶ್ರಾಂತಿಗೊಳಿಸಿ. ನಿಮ್ಮ ಹಸ್ತ ಮತ್ತು ಕೈ ಬೆರಳುಗಳ ತುದಿಯವರೆಗೂ ವಿಶ್ರಾಂತಿಗೊಳಿಸಿ. ನಿಮ್ಮ ಕುತ್ತಿಗೆಯ ಸ್ನಾಯುಗಳನ್ನು ವಿಶ್ರಾಂತಗೊಳಿಸಿ. ಈಗ ನಿಮ್ಮ ಗಮನವನ್ನು ನಿಮ್ಮ ಮುಖದ ಕಡೆ ತನ್ನಿರಿ. ನಿಮ್ಮ ದವಡೆ, ಬಾಯಿ, ಮೂಗು, ಕಣ್ಣುಗಳು, ಕಿವಿಗಳು, ಮುಖದ ಸ್ನಾಯುಗಳು, ಹಣೆಯ ಭಾಗ, ಶಿರೋಭಾಗದ ತುದಿಯವರೆಗೂ ವಿಶ್ರಾಂತಿಗೊಳಿಸಿರಿ. ನಿಮ್ಮ ಇಡೀ ಶರೀರವು ಸಂಪೂರ್ಣವಾಗಿ ವಿಶ್ರಾಂತ ಸ್ಥಿತಿಯಲ್ಲಿರುವುದನ್ನು ಅನುಭವಿಸಿರಿ. ನಿಮ್ಮ ಶರೀರವನ್ನು ಮೇಲಿನಿಂದ ಕೆಳಗಿನವರೆಗೂ ಪರಿಶೀಲಿಸಿ. ನಿಮ್ಮ ಶರೀರದ ಯಾವುದೇ ಭಾಗ ಇನ್ನೂ ಬಿರುಸಾಗಿ ನೋವಿನಿಂದ ಕೂಡಿದ್ದು ಅಥವಾ ಅಹಿತಕರವಾಗಿದ್ದರೆ ಅದನ್ನು ಭೂಮಿ ತಾಯಿಯ ಉಪಶಮನಕಾರಿ ಶಕ್ತಿಯಲ್ಲಿ ಇನ್ನೂ ಸ್ವಲ್ಪ ಸಮಯ ಮುಳುಗಿಸಿರಿ. ನೀವೀಗ ಸಿದ್ಧರಾಗಿರುವಿರೆಂದರೆ ನಿಮ್ಮ ಗಮನವನ್ನು ನಿಮ್ಮ ಹೃದಯದ ಕಡೆ ತನ್ನಿರಿ. ಅಲ್ಲಿ ಸ್ವಲ್ಪ ಕಾಲ ಶ್ರಮಿಸಿರಿ. ನಿಮ್ಮ ಹೃದಯದಲ್ಲಿರುವ ಪ್ರೇಮ ಮತ್ತು ಪ್ರಕಾಶದಲ್ಲಿ ಮುಳುಗಿರಿ. ನಿಶ್ಚಲವಾಗಿರಿ ಮತ್ತು ಶಾಂತವಾಗಿರಿ ಮತ್ತು ನಿಧಾನವಾಗಿ ನಿಮ್ಮೊಳಗೆ ನೀವು ಲೀನರಾಗಿ ನಿಮಗೆ ಹೊರಬರಬೇಕೆನ್ನಿಸುವಷ್ಟು ಕಾಲ ಅದರಲ್ಲಿಯೇ ಲೀನವಾಗಿರಿ.